ಎಲ್ಲರಿಗೂ ನಮಸ್ತೆ. PCOD ಮತ್ತು PCOS ಅಂದ್ರೆ ಏನು? PCODಗೂ PCOSಗೂ ವ್ಯತ್ಯಾಸ ಏನು ಅಂದ್ರೆ, ಮುಂಚಿನ ಕಾಲದಲ್ಲಿ PCOD ಅನ್ನೋದು ಬರೀ ಪೀರಿಯಡ್ಸ್ ಮಾತ್ರ ಇರೆಗ್ಯುಲರ್ ಮಾಡ್ತಿತ್ತು. ಬ್ಲೀಡಿಂಗ್ ಅನ್ನ ತುಂಬಾ ಇರೆಗ್ಯುಲರ್ ಆಗ್ತಿತ್ತು. ಒಂದೊಂದ್ಸಲ ತುಂಬಾ ಹೆವಿ ಆಗ್ತಿತ್ತು, ಒಂದೊಂದ್ಸಲ ತುಂಬಾ ಕಮ್ಮಿ ಆಗ್ತಿತ್ತು, ಅಥವಾ 3-4 ತಿಂಗಳಗಟ್ಲೆ ಪೀರಿಯಡ್ಸ್ ಆಗ್ತಿರ್ಲಿಲ್ಲ. ಅದನ್ನ PCOD ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ಅದು PCOS, ಯಾಕಂದ್ರೆ ಅದರಲ್ಲಿ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಆಂಡ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರಿಂದ ಅವ್ರಿಗೆ ಹೊಟ್ಟೆಯಲ್ಲಿ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಮತ್ತೆ ಪಿಂಪಲ್ಸ್ ಎಲ್ಲ ಶುರು ಆಗುತ್ತೆ, ಮತ್ತೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಅದನ್ನ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಡಿಸೀಸ್ ಅಂದ್ರೆ ಬರೀ ಒಂದು ಅಂಗಾಂಗದ ಪ್ರಾಬ್ಲಮ್ ಇದ್ರೆ ಮಾತ್ರ ಡಿಸೀಸ್ ಅಂತ ಹೇಳ್ತೀವಿ. ಇಲ್ಲಿ 2-3 ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ಇರೋದ್ರಿಂದ ಅದನ್ನ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು, ಅಥವಾ ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.